ಹಲೋ ಸ್ನೇಹಿತರೆ, ಇವರು ಸೀಮಾ ಅಂತ. ನನ್ನ ಜೊತೆಗೆ ಒಬ್ಬ ಕೆಲಸಗಾರ ಬೇಕಾಗಿದ್ದಾನೆ ಎಂದು ಖುದ್ದಾಗಿ ಸೀಮಾ ಅವರೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಯಜಮಾನರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ 6 ತಿಂಗಳ ಒಳಗಡೆ ಮರಣ ಹೊಂದಿರುತ್ತಾರೆ. ಸೊ ಒಬ್ಬಂಟಿಯಾಗಿ ಬಿಸ್ನೆಸ್ ನೋಡಿಕೊಳ್ಳೋದು ಸೀಮಾ ಅವರಿಗೆ ತುಂಬಾನೇ ಕಷ್ಟ ಆಗ್ತಾ ಇದೆ. ಅದಕ್ಕೆ ಸ್ನೇಹಿತರೆ ಈ ಒಂದು ಪಿಕಲ್ ಬಿಸ್ನೆಸ್ ಹೆಲ್ಪರ್ ಕೆಲಸಕ್ಕಾಗಿ ಒಬ್ಬರನ್ನು ಇಟ್ಟುಕೊಳ್ಳಲು ನಿರ್ಧರಿಸಿದ್ದಾರೆ. ಈ ಒಂದು ಕೆಲಸಕ್ಕೆ ಸ್ನೇಹಿತರೆ ಪ್ರತಿ ತಿಂಗಳು 56,000 ರೂಪಾಯಿ ಸಂಬಳ ಕೊಡೋದಾಗಿ ಕೂಡ ಮಾಹಿತಿ ತಿಳಿಸಿದ್ದಾರೆ. ಸೊ ಒಳ್ಳೆಯ ಅವಕಾಶವಿದೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು ಇದ್ದಿದ್ರೆ ಏನು ಸಮಸ್ಯೆ ಇರಲಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ದಿನಪೂರ್ತಿ ಯಜಮಾನರು ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದರು. ಸಾಯಂಕಾಲ ಮನೆಗೆ ಬಂದು ಮುದ್ದು ಮಾಡಿ ಪ್ರೀತಿ ಕೂಡ ಮಾಡುತ್ತಿದ್ದರು ಎಂದು ಹೇಳಿದ್ದಾರೆ. ಯಜಮಾನರು ತೀರಿಕೊಂಡ ನಂತರ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗಿದೆ, ಜೊತೆಗೆ ತುಂಬಾನೇ ಒಂದು ಹಣದ ಸಮಸ್ಯೆ ಕೂಡ ಕಾಡುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಈ ಎಲ್ಲ ಸಮಸ್ಯೆ ದೂರ ಮಾಡಿಕೊಳ್ಳುವ ಉದ್ದೇಶದಿಂದ ಪಿಕಲ್ ಬಿಸ್ನೆಸ್ ಹೆಲ್ಪರ್ ಕೆಲಸಗಾರನನ್ನು ಇಟ್ಟುಕೊಳ್ಳಲು ಫೈನಲಿ ನಿರ್ಧರಿಸಿದ್ದಾರೆ. ಒಂದು ಕೆಲಸ ಮಾಡಲು ಇಷ್ಟಪಡುತ್ತಿದ್ದರೆ ಅನಿಸಿಕೆ ತಿಳಿಸಿ ಖುದ್ದಾಗಿ ಸೀಮಾ ಅವರೇ ಕರೆ ಮಾಡಿ ಇನ್ನಷ್ಟು ಈ ಒಂದು ಕೆಲಸದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುತ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ಪಿಕಲ್ ಬಿಸ್ನೆಸ್ ಹೆಲ್ಪರ್ ಆಗಿ ಇದೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ಬನ್ನಿ, ಎಕ್ಸ್ಪೆರಿಮೆಂಟ್ ವಿತ್ ಡಿಫರೆಂಟ್ ರೆಸಿಪಿ ಆ್ಯಂಡ್ ಫ್ಲವರ್ಸ್. ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ಲೆಮನ್, ಮಿಕ್ಸ್ಡ್ ವೆಜಿಟೇಬಲ್ ಆ್ಯಂಡ್ ಗಾರ್ಲಿಕ್. ಇವರು ಸ್ನೇಹಿತರೆ ಮ್ಯಾಂಗೋ, ಲೆಮನ್, ಮಿಕ್ಸ್ಡ್ ವೆಜಿಟೇಬಲ್ ಈ ರೀತಿ ಎಲ್ಲ ಪಿಕಲ್ಸ್ ರೆಡಿ ಮಾಡುತ್ತಾರೆ. ಸೊ ಈ ಒಂದು ಕೆಲಸಕ್ಕೆ ನೀವು ಸಹಾಯ ಮಾಡಬೇಕಾಗುತ್ತೆ. ಯೂಸ್ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಟೇಸ್ಟ್ ಫಾರ್ ಟೇಸ್ಟ್, ಶೆಲ್ಫ್ ಲೈಫ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಉಪ್ಪಿನಕಾಯಿ ರೆಡಿ ಮಾಡೋದಕ್ಕೆ ಸ್ನೇಹಿತರೆ ಹೈ ಕ್ವಾಲಿಟಿ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಬೇಕಾಗುತ್ತೆ ಎಂದು ಹೇಳಿಕೊಂಡಿದ್ದಾರೆ. ಆ್ಯಂಡ್ ಗೆದರ್ ಫೀಡ್ಬ್ಯಾಕ್ ಫ್ರಮ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಟು ರಿಫೈನ್ ಯುವರ್ ರೆಸಿಪಿ. ನೀವು ಸ್ನೇಹಿತರೆ ಉಪ್ಪಿನಕಾಯಿ ಪಿಕಲ್ಸ್ ರೆಡಿ ಮಾಡಿದ ನಂತರ ಗ್ರಾಹಕರ ಒಂದು ಫೀಡ್ಬ್ಯಾಕ್, ಅವರ ಒಂದು ಅಭಿಪ್ರಾಯ ತಿಳಿದುಕೊಳ್ಳೋದು, ಇದು ಕೂಡ ನಿಮ್ಮ ಒಂದು ಕೆಲಸ ಆಗಿರುತ್ತೆ. ಆ್ಯಂಡ್ ಸ್ನೇಹಿತರೆ ಫುಡ್ ಸೇಫ್ಟಿ ಲೈಸೆನ್ಸ್. ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವುದಕ್ಕೆ ಇವರು ಫುಡ್ ಸೇಫ್ಟಿ ಲೈಸೆನ್ಸ್ ಕೂಡ ಪಡೆದುಕೊಂಡಿರುತ್ತಾರೆ. ಒಬ್ಟೈನ್ ಎ ಲೈಸೆನ್ಸ್ ಫ್ರಮ್ ದ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ FSSAI. ಈ ಒಂದು ಅಥಾರಿಟಿಯಿಂದ ತಾವು ಲೈಸೆನ್ಸ್ ಪಡೆದುಕೊಂಡು ಈ ಒಂದು ಹೋಮ್ ಮೇಡ್ ಪಿಕಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಒಬ್ಬಂಟಿಯಾಗಿ ಈ ಒಂದು ಬಿಸ್ನೆಸ್ ನೋಡಿಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅದಕ್ಕೆ ಸ್ನೇಹಿತರ ಪಿಕಲ್ ಬಿಸ್ನೆಸ್ ಒಂದು ಹೆಲ್ಪರ್ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ.